ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024 ಹಿಂದಿನ ಒಂದು 4 ಮ್ಯಾಚ್ ಒಳಗೆ ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚ್ ನಾವು ಒಂದು ಮಾಡಿದಂಥ ಪ್ರೆಡಿಕ್ಷನ್ ರೈಟ್ ಆಗೈತಿ. ಈಗ ಇದು 7ನೇ ಮ್ಯಾಚ್. ಈ ಮ್ಯಾಚ್ ಯಾವ್ದು ಗೆಲ್ತೈತಿ ಮತ್ತು ನಮ್ಮ ಪ್ರೆಡಿಕ್ಷನ್ ರೈಟ್ ಆಗ್ತಿತ್ತು ರಾಂಗ್ ಆಗ್ತಿತ್ತು, ಆ ಒಂದು ವಿನ್ನಿಂಗ್ ಸ್ಟ್ರೇಕ್ ಏನೈತಿ ಅದು ಇಲ್ಲಿಗೆ ಮುಗಿತಿತ್ತು ಏನು ಕಂಟಿನ್ಯೂ ಆಗ್ತಿತ್ತು ನೋಡೋನು. ಯಾರು ವಿನ್ ಆಗ್ತಾರೋ ಅನ್ನೋದು ಲಾಸ್ಟಿಗೆ ನೋಡೋನು. ಫಸ್ಟಿಗೆ ಮ್ಯಾಚ್ ಡೀಟೇಲ್ಸ್ ಬಗ್ಗೆ ಮಾತಾಡಿದ್ರೆ IPL 2024 7ನೇ ಮ್ಯಾಚ್ CSK ವರ್ಸಸ್ ಗುಜರಾತ್ ಟೈಟನ್ಸ್. ರಾತ್ರಿ 7:15 ಸ್ಟಾರ್ಟ್ ಆಗ್ತೈತಿ. ಇವತ್ತು ವೆನ್ಯೂ ಎಲ್ಲಂದ್ರೆ MA ಚಿದಂಬರಂ ಸ್ಟೇಡಿಯಂ, ಚೆನ್ನೈ ಅಂತ ಬಂದಾಗ CSK ಯಾವತ್ತೂ ಬಿಟ್ಟು ಕೊಡೋ ಮಾತೇ ಇಲ್ಲ. ಒಂದು ಕೈ ಮ್ಯಾಗೆ ಇರ್ತೈತಿ, ಇದ್ರೊಳಗೆ ಏನೂ ಡೌಟ್ ಇಲ್ಲ. ಈ ಒಂದು ಪಿಚ್ ಹೆಂಗೈತಂದ್ರೆ ಫಸ್ಟ್ ಮ್ಯಾಚ್ನಾಗ 173 ರನ್ ಹೊಡೆದ್ರು ಅದನ್ನು ಈಸಿಯಾಗಿ ಕಂಫರ್ಟೇಬಲಿ ಚೇಸ್ ಮಾಡಿದ್ರು CSKದವರು. ಆದರೆ ಆ್ಯಕ್ಚುಲಿ ಅಷ್ಟು ಈಸಿಯಾಗಿ 173 ಈ ಪಿಚ್ನಾಗ ಅಷ್ಟು ಈಸಿಯಾಗಿ ಚೇಸ್ ಆಗಂಗಿಲ್ಲ. ಆ ಫಸ್ಟ್ ಮ್ಯಾಚ್ ಇತ್ತು, ಒಂದು ಸ್ವಲ್ಪ ಪಿಚ್ ಚಲೋ ಇತ್ತು ಬ್ಯಾಟಿಂಗ್ ಆಡೋಕೆ. ಅದು ನನಗೆ ಅನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ ಒಂದು ಸ್ವಲ್ಪ ಅದಕ್ಕಿಂತನೂ ಸ್ಲೋ ಪಿಚ್ ಸಿಗ್ಬೋದು. ಈ ಪಿಚ್ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಟೋಟಲ್ 78 IPL ಮ್ಯಾಚಸ್ ಆಗ್ಯಾವ. ಅದ್ರೊಳಗೆ ಬ್ಯಾಟಿಂಗ್ ಫಸ್ಟ್ ಆಡಿದ ಟೀಮ್ 47 ಸಲ ವಿನ್ ಆದ್ರೆ ಚೇಸಿಂಗ್ ಮಾಡಿದ ಟೀಮ್ 31 ಸಲ ವಿನ್ ಆಗೈತಿ. 1ನೇ ಮ್ಯಾಚ್ನು ಇಲ್ಲಿ ಬಿದ್ದಿದ್ರೊಳಗೆ ಚೇಸಿಂಗ್ ಮಾಡಿ CSK ವಿನ್ ಆಗಿತ್ತು. ಎವರೇಜ್ ಸ್ಕೋರ್ ಈ ಒಂದು ಪಿಚ್ನಾಗ 165 to 170 ಒಳಗೆ ಹೊಡೆದ್ರೆ ಅದು ಒಂದು ಎವರೇಜ್ ಸ್ಕೋರ್. ಅದರ ವಿನ್ನಿಂಗ್ ಸ್ಕೋರ್ 180 ತನಕ ಹೊಡೆದ್ರಪ್ಪ ಅಂದ್ರೆ ಆರಾಮ ಈ ಪಿಚ್ನಾಗ ವಿನ್ ಆಗ್ಬೋದು ಡಿಫೆಂಡ್ ಮಾಡಿಕೊಂಡು. ಎರಡು ಟೀಮ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಆಲ್ಮೋಸ್ಟ್ ಎರಡು ಟೀಮ್ ಈಗ ನೋಡ್ರಿ, ಮುಂಬೈ ಇಂಡಿಯನ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ಗೆದ್ದು ಬರತೈತಿ, RCB ವಿರುದ್ಧ CSK ಗೆದ್ದು ಬರತೈತಿ. ಅಂದಮ್ಯಾಗ ಅವರ ಪ್ಲೇಯಿಂಗ್ 11ದಾಗ ಏನು ಚೇಂಜಸ್ ಇರಲ್ಲ ಅಂಥೇಳಿ ನಾನು ಅನ್ಕೋತೀನಿ. ಆಲ್ಮೋಸ್ಟ್ ಅದೇ ಸೇಮ್ ಪ್ಲೇಯಿಂಗ್ 11 ಎರಡು ಟೀಮಿಂದ ಇರ್ತೈತಿ. ಫಸ್ಟ್ ಮ್ಯಾಚಿಗೆ ಏನಿತ್ತಲ್ಲ ಅದೇ ಇರ್ತೈತಿ. ಈ ಎರಡು ಟೀಮಿನ ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರೆ CSK ಅವರ ಸ್ಟ್ರೆಂತ್ ಅವರ ಬ್ಯಾಟಿಂಗ್, ಋತುರಾಜ್ ಗಾಯಕ್ವಾಡ, ರಚಿನ್ ರವೀಂದ್ರ, ಅಜಿಂಕ್ಯ ರಹಾನೆ, ಡೇರಿಲ್ ಮಿಚೆಲ್, ಶಿವಮ್ ದುಬೆ, ಸಮೀರ್ ರಿಜ್ವಿ, ರವೀಂದ್ರ ಜಡೇಜಾ, MS ಧೋನಿ, ದೀಪಕ್ ಚಾಹರ್. ಅಂದ್ರೆ ಇವರ ಬ್ಯಾಟಿಂಗ್ ಭಾರಿ ಬೆಂಕಿ ಐತಿ ಮತ್ತು ಆ ಬ್ಯಾಟಿಂಗಿಗೆ ಡೆಪ್ತ್ನೂ ಐತಿ. ಬ್ಯಾಟಿಂಗ್ನಾಗಂತರೂ CSK ಮೀರ್ಸಕ ಯಾವ ಟೀಮಿಗೂ ಆಗಂಗಿಲ್ಲ. ಅದೇ ಕಡೆ GT ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರೆ ಅವರ ಸ್ಟ್ರೆಂತ್ ಅವರ ಬೌಲಿಂಗ್. ಅದರೊಳಗೂ ಈ ಪಿಚ್ನಾಗ ಮೇನಾಗಿ ಅವ್ರ ಬೌಲರ್ಸ್ ಧಮಾಕ ಮಾಡ್ತಾರೆ ಅಂತೇಳಿ ನನಗೆ ಅನ್ಸತ್ತೈತಿ. ಅದ್ರೊಳಗೆ ರಶೀದ್ ಖಾನ್ ಮತ್ತು ಲೋಕಲ್ ಬಾಯ್ಸ್ ಸಾಯಿ ಕಿಶೋರೆ, ಮೋಹಿತ್ ಶರ್ಮಾ, ಅದ್ರ ಜೊತೆ ಇನ್ನೂ ಒಂದು ಸ್ವಲ್ಪ ಮಂದಿ ಬ್ಯಾಟ್ಸ್ಮನ್ಸ್ಗಳು ಅದಾರ. ಇಬ್ಬರು ಲೋಕಲ್ ಬಾಯ್ಸ್, ಒಬ್ಬ ಸಾಯಿ ಸುದರ್ಶನ, ಇನ್ನೊಬ್ಬರು ವಿಜಯ್ ಶಂಕರ್. ಇವರೆಲ್ಲ ಹುಟ್ಟಿ ಆಡ್ಕೋತ ಬೆಳೆದಿರುವಂಥ ಗ್ರೌಂಡ್ ಇರ್ತೈತಿ. ಈ ಗ್ರೌಂಡಿನ ಇಂಚು ಹೆಂಗೆ ಐತಿ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಅವರು ಈ ಗ್ರೌಂಡಿನಾಗ ಆಡೋ ಚಾನ್ಸಸ್ ಐತಿ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ ಆಗಿ ಈ ಎರಡು ಟೀಮ್ ನಡು IPLನಾಗ 5 ಮ್ಯಾಚ್ ಆಗ್ಯಾವ. ಅದ್ರೊಳಗೆ 3 ಮ್ಯಾಚ್ GT ಗೆದ್ರೆ 2 ಮ್ಯಾಚ್ CSK ಗೆದ್ದೈತಿ. ಇನ್ನು ಲಾಸ್ಟ್ ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡೋನು. ಈ ಮ್ಯಾಚ್ನಾಗ ಒಂದು ಸ್ವಲ್ಪ ಟಾಪ್ನಾಗ ಇರೋದಂದ್ರೆ ಅದು ಆಬ್ವಿಯಸ್ಲಿ CSKನೇ ಇರ್ತೈತಿ. ಆದ್ರೆ ನನಗೆ ಒಂದು ಸ್ವಲ್ಪ ರಿಸ್ಕ್ ತೊಗೊಳ್ಳೋದಂದ್ರೆ ಭಾರಿ ಮಜಾ. ಅದಕ್ಕೆ ನಾ ಈ ಮ್ಯಾಚ್ ನನ್ನ ಪ್ರಕಾರ ಗುಜರಾತ್ ಟೈಟನ್ಸ್ ವಿನ್ ಆಗ್ತೈತಿ. ಹೌದು, CSK ಮ್ಯಾಗ್ ಐತಿ, ಗುಜರಾತ್ ಟೈಟನ್ಸ್ ಅದಕ್ಕಿಂತನೂ ತೆಳಗೆ ಐತಿ. ಅದು ಚೆಪಾಕ್ ಅಂತ ಬಂದಾಗ CSK ಮೀರ್ಸಕ್ಕೆ ಯಾರಿಗೂ ಆಗಂಗಿಲ್ಲ. ಆದರೆ ಇವತ್ತು ಚೆಪಾಕ್ನಾಗ CSK ಗುಜರಾತ್ ಟೈಟನ್ಸ್ ಸೋಲಿಸ್ತಾರಂಥೇಳಿ ನನಗೆ ಅನ್ನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಮೊದಲೇ ವಿಡಿಯೋ ಜಾಸ್ತಿ ಮಂದಿಗೆ ಹೊಂಟಿಲ್ಲ, ಅಂಥದ್ರೊಳಗೆ ಎಷ್ಟು ಮಂದಿಗೆ ಹೊಂಟೈತಿ ಅವರೇ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.